ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕೃತಿ. ನಾನು ಉಡುಪಿಯಿಂದ ವ್ಲಾಗ್ಸ್ ಮಾಡ್ತೀನಿ. ಇವತ್ತಿನ ಟಾಪಿಕ್ ಏನಂದರೆ ಗ್ರೂಮಿಂಗ್ ಟಿಪ್ಸ್ ಅಥವಾ ಬ್ಯೂಟಿ ಟಿಪ್ಸ್ ಅಥವಾ ಕೆಲವು ಟಿಪ್ಸ್ ನಾನು ನಿಮಗೆ ಹೇಳ್ತೇನೆ. ಅದರಿಂದ ನಮ್ಮ ಪರ್ಸ್ನಾಲಿಟಿ, ನಮ್ಮ ಪ್ರೆಸೆಂಟೇಷನನ್ನು ನಾವು ಇಂಪ್ರೂವ್ ಮಾಡ್ಬೋದು. ಬೇಸಿಕ್ ಸಿಂಪಲ್ ಟಿಪ್ಸ್ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಅದನ್ನೇ ನಾನು ಕೆಲವು ಪಾಯಿಂಟ್ಸ್ ಥ್ರೂ ಹೇಳ್ತಾ ಇದ್ದೇನೆ. ಸೊ ಫಸ್ಟ್ ಸ್ಟೆಪ್ ಏನಂದರೆ ಸ್ಮೆಲ್ಲಿಂಗ್ ಗುಡ್. ಸೊ ನಾವು ಆಫೀಸ್ ಹೋಗುವಾಗ ಆಗಿರ್ಬೋದು ಅಥವಾ ಕಾಲೇಜ್ ಹೋಗುವವರಾಗಿರ್ಬೋದು, ಸೊ ನಾವು ಎಲ್ಲಿಗಾದರೂ ಹೋಗುವಾಗ ಆಗಿರ್ಬೋದು, ನಾವು ವಾಸನೆ ಬರಬಾರ್ದು ಅಲ್ವಾ. ಸೊ ನಾವು ವಾಸನೆ ಬಂದರೆ, ನಾವು ಸ್ವಲ್ಪ ಬ್ಯಾಡ್ ಸ್ಮೆಲ್ ಬಂದರೆ ನಮ್ಮ ಹತ್ತಿರ ಇರುವವರಿಗೆ ಅನ್ಕಂಫರ್ಟೇಬಲ್ ಆಗ್ತದೆ. ಅದು ಸ್ಮೆಲ್ ನಮಗೆ ಬಂದರೆ ನಮಗೆ ಅನ್ಕಂಫರ್ಟೇಬಲ್ ಆಗ್ತದೆ ಅಲ್ವಾ. ಸೊ ಸ್ನಾನ ಮಾಡಬೇಕು ಡೈಲಿ. ಸ್ನಾನ ಮಾಡಿದ ನಂತರ ನಿಮಗೆ ಏನು ಡ್ರೆಸ್ ಹಾಕಿ ಡ್ರೆಸ್ ಅಪ್ ಆಗಬೇಕಿದ್ರೆ ಯಾವುದಾದ್ರೂ ಡಿಯೋ ಅಥವಾ ಪರ್ಫ್ಯೂಮ್ ಯೂಸ್ ಮಾಡಿ. ಸೊ ನಿಮಗೆ ಸಹ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರ್ತದೆ, ಹಾಗೆ ಸ್ಮೆಲ್ ಬರ್ತೇವಂತ ಒಂದು ಕಾನ್ಷಿಯಸ್ನೆಸ್ ಸಹ ನಮ್ಮ ಹತ್ರ ಇರೋದಿಲ್ಲ. ಸೆಕೆಂಡ್ ಟಿಪ್ ಎಂತ ಅಂದರೆ ನೇಲ್ಸ್. ನಮ್ಮ ಕೈ ಬೆರಳುಗಳನ್ನು ನಮ್ಮ ಉಗುರುಗಳನ್ನು ಕ್ಲೀನ್ ಆಗಿ ಇಟ್ಕೊಳ್ಳೋದು. ತಿಂದ ನಂತರ ಸರಿಯಾಗಿ ಕೈ ತೊಳಿಬೇಕು. ಕೆಲವರು ಉದ್ದ ನೈಲ್ಸ್ ಬಿಡ್ತಾರೆ, ನನ್ನ ಹತ್ರ ಸ್ವಲ್ಪ ಉದ್ದ ನೈಲ್ಸ್ ಉಂಟು. ಅದರಲ್ಲಿ ಮಣ್ಣಿರೋದು, ಧೂಳಿರೋದು ಹಾಗೆಲ್ಲ ಇರಬಾರ್ದು. ಹಾಗೆ ನೇಲ್ ಪಾಲಿಶ್ ಹಾಕಿದ್ರೆ ಕೆಲವು ದಿನ ಆಗಿ ನೇಲ್ ಪೇಂಟ್ ಹೋಗ್ತದಲ್ಲ, ಅದು ಅರ್ಧರ್ಧ ಉಗುರಲ್ಲಿ ನೇಲ್ ಪೇಂಟ್ ಇರೋದಷ್ಟು ಚೆಂದ ಕಾಣೋದಿಲ್ಲ. ಸೊ ಕಂಪ್ಲೀಟ್ ಇರಬೇಕು, ಇಲ್ಲದಿದ್ರೆ ಕಂಪ್ಲೀಟ್ ಇರಬಾರ್ದು. ಸೊ ನಾವು ಸೆಕೆಂಡ್ ಕೊಡಬೇಕಿದ್ರೆ ಅಥವಾ ಏನಾದರೂ ಮಾಡಬೇಕಿದ್ರೆ ನಮ್ಮ ಹ್ಯಾಂಡ್ ಮೂಮೆಂಟ್ಸ್ ಗೊತ್ತಾಗ್ತದಲ್ಲ. ಸೊ ನಮ್ಮ ಕೈಯನ್ನು ಕ್ಲೀನ್ ಇಟ್ಕೊಳ್ತೇವೆ, ನಮ್ಮ ಬೆರಳುಗಳನ್ನು ಕ್ಲೀನ್ ಇಟ್ಕೊಳ್ತೇವೆ. ಎಸ್ಪೆಷಲಿ ನಮ್ಮ ಉಗುರುಗಳನ್ನು ಕ್ಲೀನ್ ಇಟ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಹಾಗೆ ನಮ್ಮ ಮನೆ ನಾಯಿ ಮರಿ ನನಗೆ ಬಂದು ಉಪದ್ರ ಕಟ್ತಾ ಉಂಟು. ಇಲ್ಲಿ ತೋರಿಸ್ತೀನಿ ನೋಡಿ, ಸೌಭಾಗ್ಯ. ಥರ್ಡ್ ಸ್ಟೆಪ್ ಎಂತ ಅಂದರೆ ಕ್ಲೀನ್ ಯುವರ್ ಅಂಡರ್ ಆರ್ಮ್ಸ್ ಅಲ್ಲಿ ಅನ್ವಾಂಟೆಡ್ ಹೇರ್ ಅನ್ನು ರಿಮೂವ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇದರಲ್ಲಿ 2 ರೀಸನ್ ಉಂಟು. ಒಂದು, ನಮಗೆ ಸ್ವೆಟ್ ಆಗೋದು ಕಮ್ಮಿ ಆಗ್ತದೆ. ಸೆಕೆಂಡ್ ರೀಸನ್, ತುಂಬಾ ಸ್ವೆಟ್ ಆಗದಿದ್ದ ಕಾರಣ ಸ್ಮೆಲ್ ಬರೋದು ಕೂಡ ಕಮ್ಮಿ ಆಗ್ತದೆ. ನೆಕ್ಸ್ಟ್ ಸ್ಟೆಪ್ ಎಂತ ಅಂದರೆ ಜ್ಯುವೆಲ್ರಿ. ಈಗ ಚೈನ್ ಹಾಕೊಂಡು ಹೋಗೋದಕ್ಕೆ ಸಹ, ಚೈನ್ ಹಾಕದೆ ಹೋಗೋದಕ್ಕೆ ಸಹ ತುಂಬ ಡಿಫ್ರೆನ್ಸ್ ಉಂಟು. ನೀವು ಒಳ್ಳೆ ಮಾಡಿ ಡ್ರೆಸ್ ಮಾಡಿಕೊಂಡು ಹೋದರೆ ಏನೋ ಒಂದು ಮಿಸ್ಸಿಂಗ್ ಥರ ಆಗ್ತದೆ. ಸೊ ನೀವು ಯಾವುದಾದ್ರೂ ಜ್ಯುವೆಲ್ರಿ ಆ್ಯಡ್ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಈ ಕೈಲ್ ರಿಂಗ್ ಉಂಟು, ಈ ಕೈಲ್ ರಿಂಗ್ ಇಲ್ಲ. ಸೊ ಇದು ನೋಡಬೇಕಿದ್ರೆ ಒಂದು ಲುಕ್ ಬರ್ತದೆ ಅಲ್ವಾ. ಅದೇ ಥರ ಒಂದು ಚೈನ್ ಆಗಿರ್ಬೋದು ಅಥವಾ ಇಯರಿಂಗ್ಸ್ ಆಗಿರ್ಬೋದು ಅಥವಾ ವಾಚ್ ಆಗಿರ್ಬೋದು, ಏನಾದರೂ ಹಾಕೊಂಡು ಹೋದರೆ ಅದು ಒಂದು ಒಳ್ಳೆ ಔಟ್ಫಿಟ್ಟಿಗೆ ಒಂದು ಒಳ್ಳೆ ಲುಕ್ ಕೊಡ್ತದೆ. ಫಿಫ್ತ್ ಟಿಪ್ ಎಂತ ಅಂದರೆ ಬ್ರಷ್ ಯುವರ್ ಲಿಪ್ಸ್. ನೀವು ಬ್ರಷ್ ಅಂತೂ ಡೈಲಿ 2 ಸತಿ ಅಂತೂ ಮಾಡಲೇಬೇಕು, ಅದೆಲ್ಲರಿಗೂ ಗೊತ್ತುಂಟು. ನೀವು ಬ್ರಷ್ ಮಾಡಿದ ನಂತರ ಅದೇ ಬ್ರಷಲ್ಲಿ ಜಸ್ಟ್ ಲಿಪ್ಸನ್ನು ಕೂಡ ನೀವು ಬ್ರಷ್ ಮಾಡಬೇಕು. ಲಿಪ್ಸನ್ನು ಬ್ರಷ್ ಮಾಡಿದರೆ ಏನಾಗ್ತದೆ ಅಂದರೆ ಅದಕ್ಕೆ ಒಂದು ಸ್ಕ್ರಬ್ ಮಾಡಿದಾಗ ಆಗ್ತದೆ ಲಿಪ್ಸನ್ನು. ಸೊ ನಿಮ್ಮ ಡೆಡ್ ಸ್ಕಿನ್ ಸೆಲ್ಸ್ ಹಾಗೆ ಬ್ಲ್ಯಾಕ್ ಇದೊಂದು ನಮ್ಮ ಲಿಪ್ಸಲ್ಲಿ ಕುತ್ಕೊಳ್ತದಲ್ಲ, ಅದು ಎಲ್ಲ ಹೋಗಿ ಲಿಪ್ಸ್ ಕ್ಲೀನ್ ಆಗ್ತದೆ. ಹೆಲ್ದಿ ಲಿಪ್ಸ್ ನಮಗೆ ಸಿಗ್ತದೆ. ನೆಕ್ಸ್ಟ್ ಟಿಪ್ ಎಂತ ಅಂದರೆ ದಿನಕ್ಕೆ ಮಿನಿಮಮ್ 2 ಸತಿ ಮಾಡಬೇಕು. ನಮ್ಮ ಕೂದಲನ್ನು ಬಾಚಬೇಕು. ಇವತ್ತು ಸಂಡೇ, ಇವತ್ತು ನಂಗೆ ಎಲ್ಲಿ ಹೋಗ್ಲಿಕ್ಕಿಲ್ಲ, ಕೂದಲು ಬಾಚೋದು ಬೇಡ ಅಂತಿದ್ರೆ ರಾಂಗ್. ಕೂದಲು ಡೈಲಿ ಬಾಚಬೇಕು. ಫಾರ್ ಎಕ್ಸಾಂಪಲ್, ನೀವು ಮನೆ ಹೊರಗೆ ಆಚೆ ಈಚೆ ವಾಕಿಂಗ್ ಹೋಗ್ತಾ ಇದ್ರೆ ಕೂದಲು ಬಾಚದೆ ಹೋಗ್ಲಿಕ್ಕೆ ಸಹ ಕೂದಲು ಬಾಚಿ ಹೋಗ್ಲಿಕ್ಕೆ ಸಹ ಎಷ್ಟು ಡಿಫ್ರೆನ್ಸ್ ಉಂಟು, ಎಷ್ಟು ಲುಕ್ ಕೊಡ್ತದೆ. ಹಾಗೆಯೇ ನಮ್ಮ ಕೂದಲನ್ನು ನೀಟಾಗಿ ಬಾಚೋದು ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಬೆಳಿಗ್ಗೆ ಎದ್ದ ನಂತರ ಒಮ್ಮೆ ಬಾಚಿ ಮಲಗೋ ಮುಂಚೆ ಅಥವಾ ನಿಮಗೆ ಈವ್ನಿಂಗ್ ವಾಕಿಂಗ್ ಹೋಗುವಾಗ ಆ ಥರ ಯಾವಾಗ ಕೂಡ ಬಾಚ್ಬೋದು. ಕೂದಲು ಬಾಚೋದು ಇಂಪಾರ್ಟೆಂಟ್. ಇವತ್ತು ರಜೆ, ಇವತ್ತು ಎಲ್ಲಿ ಹೋಗ್ಲಿಕ್ಕಿಲ್ಲ, ಇವತ್ತು ಕ್ಲಾಸಸ್ಸಿಗೆ ಅಟೆಂಡ್ ಮಾಡಲಿಕ್ಕಿಲ್ಲ, ವಿಡಿಯೋ ಕಾಲ್ ಇಲ್ಲ, ಇವತ್ತು ಬಾಚೋದು ಬೇಡ ಅಂತ ಇದ್ದರೆ ಬೇಡ ಅಂತ ತಿಳ್ಕೊಳ್ಬೇಡಿ, ಡೈಲಿ ಬಾಚಿ. ನೆಕ್ಸ್ಟ್ ಸ್ಟೆಪ್ ಮೇಕಪ್. ನೀವು ಹೊರಗೆ ಹೋಗಬೇಕಿದ್ರೆ ಅಥವಾ ನಿಮ್ಮದು ಈಗ ಲಾಕ್ಡೌನ್ ಆದ್ದರಿಂದ ವಿಡಿಯೋ ಕಾನ್ಫರೆನ್ಸ್ ಎಲ್ಲ ಇದ್ದರೆ ಜಸ್ಟ್ ನೀಟಾಗಿ ಕೂದಲು ಬಾಚ್ಕೊಳ್ಳಿ. ಹಾಗೆ ಲಿಪ್ಸ್ಟಿಕ್ ಅಥವಾ ಕಾಜಲ್ ಮಿನಿಮಮ್ ಇದನ್ನು ಹಾಕಿದರೆ ಅದು ಒಂದು ನಮ್ಮ ಫೇಸಿಗೆ ಒಳ್ಳೆ ಲುಕ್ ಕೊಡ್ತದೆ ಅಂತ ಹೇಳ್ಬೋದು. ನಾನು ಫುಲ್ ಮೇಕಪ್ ಮಾಡ್ಬೇಕಂತ ಹೇಳಲ್ಲ. ಇವನ್ ನನಗೆ ಸಹ ಅಷ್ಟಕ್ಕಷ್ಟೇ ಮೇಕಪ್ ಇಷ್ಟ ಇರೋದು. ಸೊ ನೀವು ಮಿನಿಮಮ್ ಅಟ್ಲೀಸ್ಟ್ ಕಾಜಲ್ ಹಾಕ್ಬೋದು ಕಣ್ಣಿಗೆ, ಹಾಗೆ ಬೇಕಿದ್ರೆ ಲಿಪ್ಸ್ಟಿಕ್ ಹಾಕ್ಬೋದು ಅಥವಾ ಟಿಂಟೆಡ್ ಲಿಪ್ ಬಾಮ್ ಕೂಡ ಹಾಕ್ಬೋದು. ಅದು ಒಂದು ಒಳ್ಳೆ ಲುಕ್ ಕೊಡ್ತದೆ ಅಂತ ಹೇಳ್ಬೋದು. ಲಿಪ್ಸ್ಟಿಕನ್ನು ಇಲ್ಲಿ ಬರೆಸಿ ಸ್ವಲ್ಪ ಬ್ಲಷ್ ಹಾಕಿದರೆ ಮುಖ ಫ್ರೆಶ್ ಆಗಿ ಅವೇಗ್ ಥರ ಕಾಣ್ತಿದೆ, ನಿದ್ದೆಯಿಂದ ಎದ್ದು ಬಂದ ಥರ ಕಾಣೋದಿಲ್ಲ. ಇದು ಸಹ ಒಂದು ಟಿಪ್ ನೀವು ಫಾಲೋ ಮಾಡಬೇಕು. ಸೊ ನಾವು ಯಾವತ್ತು ಸಹ ಫೇಸ್, ಹ್ಯಾಂಡ್ಸ್, ಕೂದಲು ಅಂತ ಅದಕ್ಕೆ ಯಾವತ್ತು ಸಹ ಜಾಸ್ತಿ ಕೇರ್ ಕೊಡ್ತೇವೆ. ಆದರೆ ನಾವು ಒಂದು ತಿಂಗನ್ನು ಮರ್ತು ಬಿಡ್ತೇವೆ. ಅದೇನಂದರೆ ನಮ್ಮ ಕಾಲು. ನಮ್ಮ ಕೈ ನೇಲ್ಸ್ ಯಾವ ಥರ ನೀಟಾಗಿ ಇಟ್ಕೊಳ್ತೇವೆ, ಹಾಗೆ ನಮ್ಮ ಕೈಯನ್ನು ಯಾವ ಥರ ನಾವು ಉಜ್ಜಿ ಕ್ಲೀನ್ ಮಾಡಿ ಇಟ್ಕೊಳ್ತೇವೆ,
ಅದೇ ಥರ ನಮ್ಮ ಕಾಲನ್ನು ಹಿಡ್ಕೊಳ್ಳೋದು ಸಹ ಅಷ್ಟೇ ಇಂಪಾರ್ಟೆಂಟ್. ಟೈಮ್ಗೆ ಉಗುರು ತೆಗಿಬೇಕು. ಹಾಗೆ ನೈಲ್ ಪೇಂಟ್ ಹಾಕಿದರೆ ನೈಲ್ ಪಾಲಿಶ್ ಅರ್ಧಂಬರ್ಧೆಲ್ಲ ಹೋದರೆ ಅದನ್ನು ನೀಟಾಗಿ ಎಲ್ಲ ತೆಗಿಬೇಕು. ಹಾಗೆ ನೀಟಾಗಿ ಬೇರೆ ಹಾಕಬೇಕು. ಕಾಲಿದು ಪಾದ ಕ್ರ್ಯಾಕ್ ಹೀಲ್ಸ್ ಬರದ ಹಾಗೆ, ಕ್ರ್ಯಾಕ್ ಹೀಲ್ಸ್ ಇದ್ದರೆ ಕ್ರ್ಯಾಕ್ ಹೀಲ್ಸಿಗೆ ಆಯಿಂಟ್ಮೆಂಟ್ ಹಾಕ್ಬೋದು, ಇಲ್ಲಾಂದರೆ ಚೆಂದ ಮಾಡಿ ಸ್ಕ್ರಬ್ ಮಾಡ್ಬೋದು. ಅಥವಾ ಹೊರಗೆ ಆಟ ಆಡಿ ಬಂದರೆ ಕಾಲನ್ನು ನೀಟಾಗಿ ತೊಳೆದಿಟ್ಕೊಳ್ಳೋದು. ಸೊ ಇದೆಲ್ಲ ಒಂದು ಬೇಸಿಕ್ ಟಿಪ್ ಎಲ್ಲರಿಗೂ ಸಹ ಗೊತ್ತಿರ್ತದೆ. ಬಟ್ ಇದನ್ನು ಫಾಲೋ ಮಾಡಲಿಕ್ಕೆ ಎಲ್ಲಿಯೋ ಕೆಲವೊಮ್ಮೆ ನಮಗೆ ಮರ್ತು ಹೋಗ್ತಿದೆ, ಅಥವಾ ಅಷ್ಟು ನಾವು ಅದಕ್ಕೆ ಗಮನ ಕೊಡೋದಿಲ್ಲ. ಇದಕ್ಕೆಲ್ಲ ಗಮನ ಕೊಟ್ಟರೆ ನಮ್ಮದು ಎಂಟೈರ್ ಲುಕ್ ತುಂಬ ಚೆಂದ ಕಾಣ್ತದೆ. ನಿಮ್ಮ ಕಾಲನ್ನು ನೀಟ್ ಆ್ಯಂಡ್ ಕ್ಲೀನ್ ಆಗಿ ಇಟ್ಕೊಳ್ಳಿ. ದ ಲಾಸ್ಟ್ ಸ್ಟೆಪ್ ಏನಂದ್ರೆ, ಅಥವಾ ನೀವು ಬೋನಸ್ ಸ್ಟೆಪ್ ಎಂತ ಬೇಕಿದ್ರೂ ತಗೊಳ್ಬೋದು. ನಾವು ಇನ್ನೊಬ್ರ ಹತ್ರ ಮಾತಾಡುವಾಗ ಈಗ ಮಾಸ್ಕ್ ಹಾಕ್ತೀವಿ, ಬಟ್ ಪ್ರಾಬ್ಲಮ್ ಇಲ್ಲ. ಬಟ್ ಒಮ್ಮೆ ಮಾಸ್ಕ್ ತೆಗೆದು ಮಾತಾಡುವಾಗ ಅಥವಾ ಮಾಸ್ಕ್ ಅಂತ ತೆಗಿಬೇಕಾದ್ರೆ ಅಥವಾ ಮನೇಲಿ ಮಾತಾಡುವಾಗ ನಮ್ಮ ಬಾಯಿ ವಾಸನೆ ಬರಬಾರ್ದು. ಬಾಯಿ ವಾಸನೆ ಆದಷ್ಟು ಕಮ್ಮಿ ಮಾಡಬೇಕು. ಸೊ ಬ್ರಷ್ ಮಾಡೋದು ಒಂದು ಉಪಾಯ, ಅದು ಎಲ್ಲ ಸಹ ಮಾಡ್ತಾರೆ. ಆದರೆ ಇನ್ನೊಂದೆಂತ ಅಂದರೆ, ಬೆಳಿಗ್ಗೆ ನೀವು ಬ್ರಷ್ ಮಾಡುವಾಗಿಂತ ಮುಂಚೆ ಆಯಿಲ್ ಪುಲ್ಲಿಂಗ್ ಮಾಡಿದ್ರೆ ಅದು ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧ ಬಾಯಿ ವಾಸನೆಯನ್ನು ಕಮ್ಮಿ ಮಾಡ್ತದೆ. ಇನ್ ಕೇಸ್ ನಿಮಗೆ ಇದೇನು ಆಯಿಲ್ ಪುಲ್ಲಿಂಗ್ ಅಂತ ಆಶ್ಚರ್ಯ ಆಗ್ತಾ ಇದ್ರೆ ಏನಿಲ್ಲ, ಬೆಳಿಗ್ಗೆ ಬ್ರಷ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಬಾಯಲ್ಲಿ ಹಾಕಿ ಅಂತ ಮಾಡಬೇಕು. ಫಾರ್ ನಿಮಗೆ ಎಷ್ಟು ಟೈಮ್ ಆಗ್ತದೆ ಅಷ್ಟು ಟೈಮ್ ಮಾಡ್ಬೋದು. 5 ಮಿನಿಟ್ಸ್ ಹಾಗೆಲ್ಲ ಮಾಡಿದರೆ ಒಳ್ಳೆಯದು. ಅದು ಆಯಿಲ್ ಕನ್ಸ್ಯೂಮ್ ಮಾಡಬಾರ್ದು, ಆಯಿಲನ್ನು ಉಗುಳಬೇಕು. ನೆಕ್ಸ್ಟ್ ನಾರ್ಮಲ್ ನಮ್ಮದು ಬ್ರಷ್ ಮಾಡಬೇಕು. ಸೊ ಈ ಥರ ಮಾಡಿದರೆ ನಮ್ಮದು ಬಾಯಿ ವಾಸನೆ, ಬ್ಯಾಡ್ ಓಡರ್ ಏನಿರ್ತದೆ ಅದು ತುಂಬ ಅಂದರೆ ತುಂಬ ಕಮ್ಮಿ ಆಗ್ತದೆ. ಸೊ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ. ಹಾಗೆ ಆಯಿಲ್ ಪುಲ್ಲಿಂಗಿಂದ ಬೇರೆ ಏನೆಲ್ಲ ಉಪಯೋಗ ಉಂಟಂತ ಡೀಟೇಲ್ ಆಗಿ ಬೇಕಿದ್ದರೆ ನೀವು ಗೂಗಲಲ್ಲಿ ಅಥವಾ ಬೇರೆ ಯಾವುದಾದ್ರೂ ಯೂಟ್ಯೂಬ್ ವೀಡಿಯೋಸಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಮಾಹಿತಿ ಸಿಗ್ತದೆ. ಇವತ್ತಿದು ಟಿಪ್ಸ್ ಎಲ್ಲ ಇದು. ಯಾವ ಥರ ನಿಮಗೆ ಇಷ್ಟ ಆಯಿತು ಈ ವಿಡಿಯೋ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ಥರದ್ದು ಇನ್ನೂ ಸಹ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಿದ್ದರೆ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.